ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಗ್ಯಾಸ್ ಕೊರತೆ, ಜನರು ಎಲೆಕ್ಟ್ರಿಕ್ ಸ್ಟವ್ಗಳ ಮೊರೆಯನ್ನ ಹೋಗ್ತಾ ಇದ್ದಾರೆ. ಯಾವಾಗ ಸಿಲಿಂಡರ್ ಅಭಾವ ಆಯ್ತೋ, ಗ್ಯಾಸ್ಗೆ ಕೊರತೆ ಉಂಟಾಯ್ತೋ, ಜನ ಎಲೆಕ್ಟ್ರಿಕ್ ಸ್ಟವ್ಗಳ ಮೊರೆಯನ್ನ ಹೋಗ್ತಾ ಇದ್ದಾರೆ. ವಾಣಿಜ್ಯ ಉದ್ದೇಶಗಳಿಗೂ ಕರೆಂಟ್ ಸ್ಟವ್ ಬಳಕೆ ಮಾಡಲಾಗ್ತಾ ಇದೆ. ಅನ್ಯ ಉದ್ದೇಶಕ್ಕೆ ಬಳಸದಂತೆ ಬೆಸ್ಕಾಂ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಕಮರ್ಷಿಯಲ್ ಆಗಿ ಯೂಸ್ ಮಾಡಬೇಡಿ ಅನ್ನೋದು ಬೆಸ್ಕಾಂನ ಎಚ್ಚರಿಕೆ. ಗೃಹ ಬಳಕೆಯ ವಿದ್ಯುತ್ ಬೇರೆಡೆಗೆ ಬಳಸೋ ಅಂತಿಲ್ಲ. ಡೊಮೆಸ್ಟಿಕ್, ವಾಣಿಜ್ಯ ಹಾಗೂ ಬೇರೆ ಉದ್ದೇಶಕ್ಕೆ ಬಳಸಬಾರ್ದು. ಮನೆಯಲ್ಲಿ ನೀವು ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡೋದು ಅದೇನು ಪ್ರಾಬ್ಲಮ್ ಅಲ್ಲ, ಬಟ್ ಕಮರ್ಷಿಯಲ್ಗೆ ಯೂಸ್ ಮಾಡಬಾರ್ದು. ಕಮರ್ಷಿಯಲ್ ಉದ್ದೇಶಕ್ಕೆ ಬಳಸಿದ್ರೆ ಕಾನೂನು ಕ್ರಮ. ಗ್ರಾಹಕರಿಗೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಿದೆ ಬೆಸ್ಕಾಂ. ಈಗ ನೀವು ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಕ್ ಸ್ಟವ್ನ ಯೂಸ್ ಮಾಡಿಕೊಂಡು ಕಮರ್ಷಿಯಲಿಗೆ ಬಳಸೋಂಗಿಲ್ಲ. ನೀವು ಡೊಮೆಸ್ಟಿಕ್ ಅಂತ ತಗೊಂಡು ಕಮರ್ಷಿಯಲಿಗೆ ಬಳಕೆ ಮಾಡಿದ್ರೆ ಕ್ರಮ ಅನ್ನೋದು ಬೆಸ್ಕಾಂನ ಎಚ್ಚರಿಕೆ. ಈಗ ಸಿಲಿಂಡರ್ ಅಭಾವ ಎದುರಾಗ್ತಾ ಇದ್ದಂಗೆ ಜನ ಏನು ಮಾಡ್ತಾರೆ, ಪರ್ಯಾಯ ಮಾರ್ಗವನ್ನು ಹುಡುಕ್ತಾರೆ. ಅದೇ ಪರ್ಯಾಯ ಮಾರ್ಗದಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಕಣ್ಣಿಗೆ ಕಾಣಿಸಿದೆ. ಬಟ್ ಈಗ ಬೆಸ್ಕಾಂ ಹೇಳ್ತಾ ಇರೋದೇನು, ನೀವು ರೆಸಿಡೆನ್ಷಿಯಲ್ ಅಂತ ತಗೊಂಡು ಕನೆಕ್ಷನ್ನ ಡೊಮೆಸ್ಟಿಕ್ ಅಂತ ತಗೊಂಡು ಅದನ್ನು ನೀವು ಕಮರ್ಷಿಯಲ್ ಆಗಿ ಯೂಸ್ ಮಾಡಬಾರ್ದು. ಕಮರ್ಷಿಯಲ್ ಆಗಿ ಯೂಸ್ ಮಾಡಿದ್ರೆ ಅಂಥವರ ವಿರುದ್ಧ ಕ್ರಮ, ಕಠಿಣ ಕ್ರಮ ಅಂತ ಹೇಳ್ತಾ ಇದೆ ಬೆಸ್ಕಾಂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.